ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ನೇಹ, ನೀನು ಜಡೆ ಹಾಕೊಂಡು ಸ್ಕೂಲ್ ಬಟ್ಟೆ ಹಾಕೊಂಡು ಒಯ್ತಾ ಇದ್ದಿದ್ದೆ ಈಗಲೂ ನನ್ನ ಕಣ್ಣು ಮುಂದೆ ಕಟ್ತಂಗೈತೆ. ಅಂತದ್ರಾಗೆ ನಿನ್ನ ತಾಯಿ ಆಗ್ತಿರೋ ಹಿಸಿಯ ಕೇಳಿ ನಂಗೆ ಸ್ಯಾನೆ ಖುಷಿ ಆಯ್ತೈತೆ ಕಣವಿ. ಈ ಕೈನಾಗೆ ಸುಮಾ ಮಗೆ ಆಗಿದ್ದಾಗ ಆಡ್ಸಿದ ಆಟೆ ಅದಾದ್ಮ್ಯಾಕೆ ನಾನು ಯಾವ ಮಗಿನೂ ಆಡ್ಸಿಲ್ಲ. ಈಗ ನಮ್ಮ ಮನ್ಯಾಗೆ ದೊಡ್ಡವ ಅಂತ ಕರೆಯೋ ಕೂಸು ಬತ್ತೈತೆ. ಕಂಗ್ರ್ಯಾಚುಲೇಷನ್ಸ್ ಸ್ನೇಹ ಅವರೇ. ಥ್ಯಾಂಕ್ಸ್ ಬಾಬಾ. ಅಕ್ಕ, ನೀನು ಖುಷಿ ನೋಡ್ತಿದ್ರೆ ನಂಗೆ ತುಂಬ ಭಯ ಆಗ್ತಿದೆ. ನಾನು ನಿಂಗೆ ನಿಜ ಹೇಳೋದ್ರಿಂದ ನಿನಗಾಗೋ ನಿರಾಸೆ ಹೇಗಿರ್ಬೋದು ಅನ್ನೋ ಕಲ್ಪನೆಯೂ ಇದೆ. ಆದರೂ ನಾನು ನಿನ್ನ ಹತ್ರ ಸತ್ಯ ಹೇಳ್ಬಿಡ್ತೀನಿ. ಸಾನಾ, ನಿನ್ನ ನೋಡಿದ್ರೆ ಸಾನಿ ಖುಷಿ ಆಯ್ತೈತೆ ಕಣವಿ. ಕೆಲವೊಂದು ಮನೆನಾಗೆ ಅಕ್ಕನ್ಗಿಂತ ಮೊದಲು ತಂಗಿ ಗರ್ಭಿಣಿ ಆದ್ರೆ ಮುಜುಗರ ಪಟ್ಕೊಂಡು ಮನೆಗೆ ಬರಕ್ಕಿಲ್ಲ ಅಂತಾರೆ. ನೀನು ನಿನ್ನ ತಂಗಿನ ಮನ್ಸಾರ ಹಾರಿಸಕ್ಕೆ ಮನೆಗೆ ಬಂದಿದ್ಯಲ್ಲ, ತುಂಬಾ ಸಂತೋಷ ಆಯ್ತು ಕಣವಿ. ಸಾನಾ, ನಿಂಗೆ ಮದ್ವೆ ಆಗಿ 1 ವರ್ಷ ಆಗ್ಲಿಲ್ವೇ? ಮತ್ತೇನಾರ ಸಮಸ್ಯೆ ಆಯ್ತೇನವ್ವ? ಅಮ್ಮ, ಈಗಿನ ಕಾಲದವ್ರ ಬಗ್ಗೆ ಗೊತ್ತಿದ್ದು ಹೀಗೆಲ್ಲ ಮಾತಾಡ್ತೀಯಲ್ಲ. ಗಂಡ ಹೆಂಡತಿ ಸ್ವಲ್ಪ ಆರಾಮಾಗಿರೋದಕ್ಕೆ ಮಗು ಬಗ್ಗೆ ಯೋಚನೆ ಮಾಡಿರಲ್ಲ. ಮತ್ ನನ್ನ ಸ್ನೇಹ 1 ವರ್ಷಕ್ಕೆ ಮಗಿ ಯೋಚನೆ ಮಾಡವಳೆ. ಸ್ನೇಹ, ನಿಮ್ಮ ಅಕ್ಕಂಗೆ ಮಗಿ ಆಗೋ ತನಕನ. ಅಮ್ಮ, ಅದು ಅವ್ರ ಇಷ್ಟ, ನಿಂಗೆ ಯಾಕಿದೆಲ್ಲ? ಸಹನಕ್ಕ, ಸ್ನೇಹ, ನೀವೇನೋ ಬೇಜಾರು ಮಾಡ್ಕೋಬೇಡಿ. ನೀ ಕುಡಿಯೋದಕ್ಕೆ ಜ್ಯೂಸ್ ತರಲಾ ಅಥವಾ ಕಾಫಿ ತರಲಾ? ಏನು ಬೇಡ, ಬರ್ಬೇಕಾದ್ರೆ ಊಟ ಮಾಡ್ಕೊಂಬಂದ್ವಿ. ಇಂಥ ಸಮಯದಾಗೆ ನಮ್ಗೆ ಹತ್ರ ಆದವರು ಜೊತೆಗಿರ್ಬೇಕು ಅಂತ ಬಯಸ್ತಾರೆ. ನೀವು ಸ್ನೇಹನ ಸಂದಾಗ ನೋಡ್ಕೋತೀರಾ ಅಂತ ನಂಬಿಕೆ ನನಗೈತೆ. ಸಾನಾ, ಮೇಸ್ಟ್ರೆ, ಅತ್ತೆ, ಕುಂತ್ಕೊಳ್ಳಿ. ನೀವು ವಿಷಯ ತಿಳಿಸಿದ ಮ್ಯಾಕೆ ನಂಗೆ ಮನೇಲಿರೋಕ್ಕೆ ಮನಸ್ಸೇ ಆಗಲಿಲ್ಲ. ಅದಕ್ಕೆ ಇವಳನ್ನ ನೋಡ್ಕೊಂಡು ಹೋಗುಮ ಅಂತ ಬಂದೆ. ಒಳ್ಳೇದು. ಅತ್ತೆ, ಸ್ನೇಹ ಚಿಕ್ಕವಳು, ಅವಳು ಈ ಸಮಯದಾಗೆ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಾಗಕ್ಕಿಲ್ಲ. ಅದಕ್ಕೆ ನೀವು ಅವನ ಸ್ಥಾನದಾಗ ನಿಂತು ಅವಳನ್ನ ಸಂದಾಗ ನೋಡ್ಕೋಬೇಕು. ಅವ್ವ ಮಗಳು ಸಂಬಂಧ ಆಟೊಂದು ಸಲೀಸಲ್ಲ ಸಾನ. ಅಲ್ದೆ ಅವ್ವನ ಸ್ಥಾನನ ಯಾರು ತುಂಬಕ್ಕೂ ಆಗಕ್ಕಿಲ್ಲ. ಆಟೆ ಅಲ್ಲ, ಬರೀ ತಾಯಿ ಆಗ್ತಿರೋ ಕಾರಣಕ್ಕೋ ಇಲ್ಲ ಮಗು ಎರ್ತಿರೋದ್ರಿಂದನೋ ಎಲ್ರು ಅವ್ವ ಅಂತ ಅನ್ನಿಸ್ಕೊಳ್ಳೋದು ಇಲ್ಲ. ಅವ್ವ ಆಗಕ್ಕೆ ಯೋಗ್ಯತೆ ಸಂಪಾದನೆ ಮಾಡಬೇಕು. ಜಿದ್ದಗ್ ಬಿದ್ದು ತಾಯಿ ಆಗೋರ್ನ ಯಾರು ಯೋನೋ ಬಂಗಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.